ವೆಡ್ನಸ್ಡೇ ಪಿ ಟಿ ಯೂನಿಫಾರ್ಮ್. ನಮಗೆಲ್ಲ ವೈಟ್ ಇತ್ತು, ಇವರಿಗೆ ಒಂದೊಂದು ಕ್ಲಾಸಿಗೆ ಒಂದೊಂದು ಕಲರ್. ನರ್ಸರಿ ಅವ್ರಿಗೆ ಗ್ರೀನ್, ಇವರಿಗೆ ಯೆಲ್ಲೋ, ಸ್ವಲ್ಪ ದೊಡ್ಡ ಮಕ್ಕಳಿಗೆ ರೆಡ್, ಮತ್ತು ಇನ್ನೊಂದು ಫ್ಲೋರಸೆಂಟ್ ಗ್ರೀನ್. ಆಯ್ತು. ಹಿಂಗೆ ಎಲ್ಲೋ, ಹೌದೌದು. ಬ್ಯಾಗ್ ಹಿಂದೆ ಇಡು ಮಗ. ಮೆಲ್ಲ ಎಲ್ಲ ಬೀಳ್ಬೋದು, ಅಂಬಡೆ ಸಂಬಡ ಆಗ್ಬೋದು ಅಲ್ಲಿ. ಬಿಡ್ಬೇಡ ಇಲ್ಲಿ ಮುಟ್ಲಿಕ್ಕೆ, ಕೇಳಿತಲ್ಲ, ಜಾಗ್ರತೆ ಮಾಡು. ಓಕೆ ಅಲ್ಲ ಸ್ವಲ್ಪ ಓಕೆ ಮಮ್ಮ ಹೇಳು. ಏನು ಮಾರ್ಸಿಂದ ಬಂದ ಈಗ ಇನ್ನು ಸಹ ಹೇಳು. ಮೊಟ್ಟೆ ಬಂದದು ಮೆಲ್ಲಕ್ಕ, ನೀನು ಬುರ್ಜಿ ಮಾಡಿ ಬಿಡ್ಬೇಡ ಅಲ್ಲಿ. ಏಯ್ ಚೆಕ್ ಮಾಡ್ಲಿಕ್ಕಿಲ್ಲ ಮಗಳೇ, ಎಂತ ತೆಗಿನಕಾಯ ನೀರುಂಟು ಚೆಕ್ ಮಾಡುದ ನೀನು? ಇಲ್ಲಿ ಮೊಟ್ಟೆ ನೋಡಿ ಅಂತ ಹೇಗೆ ಅಂತೀನಿ. ಇಲ್ಲು ಅಕ್ಕ, ಬೇರೆ ತೆಗಿ, ಬೇರೆ ಉಂಟಲ್ಲ ಇಲ್ಲಿ ರಾಶಿ ಉಂಟು ನೋಡಿ ಅಕ್ಕ, ಇಲ್ಲಿ ಉಂಟಲ್ಲ ಅಕ್ಕ, ಅದನ್ನು ಹಾಕು. ಒಂದು ಉಪದ್ರ ಮಾರೆ, ಇಲ್ಲಿ ಉಂಟಲ್ಲನಾ ನೋಡಿ. ಮ್ಯಾನುಫ್ಯಾಕ್ಚರ್ ಅಂದರೆ ಮೊಟ್ಟೆ ಯಾವಾಗ ಇಟ್ಟದು, ಕೋಳಿ, ಅದು ಸಹ ಡೇಟ್ ಹಾಕ್ತಾರೆ. 13th February 2026ಗೆ ಮೊಟ್ಟೆಯನ್ನು ಇಟ್ಟಿದೆ ಕೋಳಿ. ಇದು ಎಕ್ಸ್ಪೈರಿ ಆಗೋದು 5 ಮೇಗೆ, 13th ಮೇಗೆ ಎಕ್ಸ್ಪೈರಿ ಆಗ್ತದೆ. ಎಕ್ಸ್ಪೈರಿ ಆದ ಮೇಲೆ ಯೂಸ್ ಮಾಡಲಿಕ್ಕೆಲ್ಲ ಯೂಸ್ ಮಾಡ್ಬೋದು, ಹಾಗೆ 2-3 ದಿನ ಏನಾಗೋದಿಲ್ಲ, ಬಟ್ ಯೂಸ್ ಮಾಡೋದಿಲ್ಲದ್ರೆ ಒಳ್ಳೆ. ಸೊ ಈಗ ಎಲ್ಲದಕ್ಕೆ ಹಾಕ್ತಾರೆ, ಇಡೀ ಬ್ಯಾಚಿಗೆ ಹಾಕ್ತಾರೆ ಡೇಟ್ಸ್ ನೋಡಿ. ಇದಕ್ಕೆ ಸಹ ಉಂಟು. ಕ್ಯಾರ ಆಡ್ಬೇಡ, ಇದು ಟಾಯ್ ಅಲ್ಲ, ಇದು ರಿಯಲ್ ಎಗ್ಸ್. ಮೆಲ್ಲ ಕ್ಯಾರ, ಮೆಲ್ಲ, ಬಿ ಜೆಂಟಲ್ ನೋಡಿ. ಎಲ್ಲ ಸೇಮ್ ಬ್ಯಾಚ್. ಮೆಲ್ಲ ಕ್ಯಾರ, ಮೆಲ್ಲ. ಇವಾಗ ಹಾಕುವ ಪೆಟ್ಟಿಗೆ ಬುರ್ಜಿ ಆಗದೆ ಬಚಾವ್. ಸ್ಮೆಲ್ ಎಂತ ಉಂಟು ಅದರಲ್ಲಿ. ವೆಡ್ನಸ್ಡೇ ಇವತ್ತು ಸಂಜೆಗೆ ನಾವು ನಮ್ಮ ಮನೆ ಹತ್ರ ಇರುವ D2D ಅಂಗಡಿ ಶಾಪಿಂಗ್ ಸೆಂಟರ್ಗೆ ಹೋಗಿದ್ದೇವೆ. ಕೆಲವೆಲ್ಲ ಐಟಮ್ಸ್ ಬೇಕಿದ್ದದು ಅಲ್ಲೇ ಸಿಕ್ಕುದಾಯ್ತಾ. ಡ್ರೈನ್ ಓಪನ್ ಮಾಡಲಿಕ್ಕೆ ಒಂದು ಮೆಷಿನ್ ಬರ್ತದೆ ನಮ್ದಂದರೆ, ಇದು ಬೇಸಿನ್, ವಾಶ್ ಬೇಸಿನ್ದು ಡ್ರೈನ್ 2 ಸಲ ಬ್ಲಾಕ್ ಆಗಿದೆ. ಸೊ ಅದು ಓಪನ್ ಮಾಡುವ ಮೆಷಿನ್ ಸ್ವಲ್ಪ ಅಲ್ಲಿ ಸಿಗ್ತದೆ, ಈಸಿಲಿ ಸಿಗ್ತದೆ. ಸೊ ಅದಕ್ಕೆ ಅಲ್ಲಿ ಹೋಗುದು. ಕೆಲವುದೆಲ್ಲ ಮೆಷಿನ್ ಈ ಚಿಕ್ಕ ಅಂಗಡಿಯಲ್ಲಿ ಸಿಗ್ತದೆ. ಇದು ಚಿಕ್ಕ ಅಂಗಡಿ ಅಲ್ಲ, ದೊಡ್ಡ ಅಂಗಡಿ, ಆದರೆ ಕಮ್ಮಿ ಕಿರಾಯದ ಅಂಗಡಿ. ಸೊ ಹೋಗುವ ಬನ್ನಿ, ಅಲ್ಲಿ ಎಂತೆಲ್ಲ ಉಂಟು ನಿಮಗೆ ತೋರಿಸ್ತೇನೆ. ಇವತ್ತಿನಾಗಿ ಹೊರಡುವಾಗ ಇದು ಅಂಕಲ್ದು ಗಾಡಿ ವರ್ಕ್ ಆಗೋದಿಲ್ಲ. ನನ್ನ ಹಸ್ಬೆಂಡ್ ಅನ್ನು ಕರೆದ್ರು ನೋಡಲಿಕ್ಕೆ, ನೋಡ್ತಾ ಇದ್ದಾರೆ. ನಾವಿಲ್ಲೇ ಬಾಕಿ ಆಗಿದ್ದೇವೆ. ಇದುವೇ ನಮ್ಮ ಮನೆ ಹತ್ತಿರ ಇರುವ D2D ಶಾಪ್ ಆಯ್ತಾ, ಶಾಪಿಂಗ್ ಸೆಂಟರ್ ಅಂತಲೇ ಹೇಳ್ಬೋದು. ಇಲ್ಲಿ ಹೆಚ್ಚಾಗಿ ಎಲ್ಲ ಐಟಮ್ಸ್ 1 to 20 ದಿರಂ ಒಳಗೆ ಸಿಗ್ತದೆ. ಖರ್ಜೂರ ಎದುರಲ್ಲಿ ಇಟ್ಟಿದ್ದಾರೆ. ರಮದಾನ್ ಟೈಮಲ್ಲೆಲ್ಲ ಅವರ ಫಾಸ್ಟಿಂಗ್ ಬ್ರೇಕ್ ಆಗುದೇ ಖರ್ಜೂರದಿಂದ ಅಲ್ಲ. ಸೊ ಅದು ಖರ್ಜೂರ ಸಿರಪ್ ಎಲ್ಲ ಎದುರಲ್ಲಿ ಇಟ್ಟಿದ್ದಾರೆ. ನಮ್ಮ ಮನೆಯಲ್ಲೆಲ್ಲ ಹೀಗೆ ಸೋಫಾ ಎಲ್ಲ ಇರ್ತದೆ, ಯಾರಾಚೆ ಗೆಸ್ಟ್ ಬಂದ್ರೆ ಕೂತ್ಕೊಳ್ಕೆ. ಹಾಗೆ ಇಲ್ಲಿ ಅರೇಬಿಕ್ನವರ ಮನೆಯಲ್ಲೆಲ್ಲ ಮಜ್ಲೀಸ್ ಅಂತೇಳಿ ಇರ್ತದೆ, ಇದನ್ನು ಮಜ್ಲೀಸ್ ಅಂತೇಳಿ ಕರೀತಾರೆ. ಇಂಥ ಏರಿಯಾ ಎಲ್ಲ ಅರೇಬಿಕ್ನವರ ಮನೆಯಲ್ಲಿ ಇರ್ತದಾಯ್ತಾ. ಗೆಸ್ಟ್ನವರೆಲ್ಲ ಬಂದಾಗ ಇದರಲ್ಲಿ ಕೂತ್ಕೊಳ್ತಾರೆ. ಈ ಶಾಪಿಂಗ್ ಸೆಂಟರಲ್ಲಿ ಎಂತ ಸಿಕ್ಕುದಿಲ್ಲ ಅಂತೇಳಿ ಇಲ್ಲ. ಈಗ ನಾಳೆ ಫಂಕ್ಷನ್ ಇದ್ದರೆ ನಿಮಗೆ ಹೊರಡಲಿಕ್ಕೆ ಬಟ್ಟೆ ಬೇಕಾ, ತಲೆಗೆ ಹೇರ್ ಬ್ಯಾಂಡ್ ಬೇಕಾ, ಚಪ್ಪಲಿ ಬೇಕಾ, ಕೈಗೆ ಹಾಕುವ ಆಕ್ಸೆಸರೀಸ್ ಬೇಕಾ, ಎಲ್ಲ ಸಿಗ್ತದೆ. ಈಗ ಇಲ್ಲಿ ನೋಡಿ ಅಂತೆ, ಕೈಗೆ ಹಾಕುವ ಬ್ರೇಸ್ಲೆಟ್ ರೀತಿಯ ಆಕ್ಸೆಸರಿ ಆಯಿತಾ. ಯಾವ ಕಲರ್ ಬೇಕು, ಮುತ್ತುದು ಬೇಕಾ, ಕಲ್ಲುದು ಬೇಕಾ, ಪ್ಲೇನ್ ಬೇಕಾ, ಬೀಡ್ಸ್ದು ಬೇಕಾ, ಎಲ್ಲ ಇಲ್ಲಿ ಸಿಗ್ತದೆ. ರೇಟ್ ನಿಮಗೆ ಹೇಳಬೇಕಾದ್ರೆ ಮುತ್ತು ಜಾಸ್ತಿ ಆಗ್ತಾನೆ, ರೇಟ್ ಸಹ ಜಾಸ್ತಿ ಆಗ್ತದೆ ಆಯಿತಾ. ಹೆಚ್ಚು ಅಲಂಕಾರ ಇದ್ದರೆ ಜಾಸ್ತಿ ರೇಟ್, ಅರೌಂಡ್ ಜಾಸ್ತಿ ಅಂದರೆ 4 ದಿರಮಿಂದ 10 ದಿರಂ ಒಳಗೆ ಒಳ್ಳೆ ಬ್ರೇಸ್ಲೆಟ್ ಸಿಗ್ತದೆ. ಬ್ಯಾಗ್ಸ್ ನೋಡಿ, ಇದಕ್ಕೆ 11.99 ದಿರಂ. ತುಂಬ ಸಾಫ್ಟ್ ಉಂಟು, ಕಲರ್ಸ್ ಉಂಟು. ಪಚ್ಚೆ ಬೇಕಾ, ಬಿಳಿ ಬೇಕಾ, ಹಳದಿ ಬೇಕಾ, ಕಪ್ಪು ಬೇಕಾ, ಎಂಥ ಕಲರ್ ಮಾರೋದು, ಚಂದ ಉಂಟು ಮಾತ್ರ, ತುಂಬ ಸಾಫ್ಟ್ ಉಂಟು. ಮಾಡರ್ನ್ ಆಗಿ ಟಿಪ್ ಟಾಪ್ ಆಗಿ ಹೊರಡಬೇಕಾದ್ರೆ ಸರಸ ಸಿಗ್ತದೆ. ಈಗೆಲ್ಲ ಗೋಲ್ಡ್ ರೇಟ್ ಅಂತೂ ಹೈ ಆಗಿದೆ, ಇನ್ನು ನಾವು ಆರ್ಟಿಫಿಷಿಯಲ್ ಆಗಿ ತಿರುಗಬೇಕಾಗ್ತದೆ. ಯಾಕಂದರೆ ಗೋಲ್ಡ್ ರೇಟ್ ಅಂತೂ ಕೈ ಹಾಕುವ ಸ್ಥಿತಿಯಲ್ಲಿ ಇಲ್ಲ. ಈಗ ನಿಮ್ಮ ಬಟ್ಟೆಯಲ್ಲಿ ಎಷ್ಟು ಕಲರ್ ಉಂಟು ಅಷ್ಟು ಕಲರ್ದು ಚೇನ್ ಇಲ್ಲಿ ಸಿಗ್ತದೆ. ಮಕ್ಕಳಿಗೆ ಸಾಕ್ಬೋದು, ದೊಡ್ಡವ್ರಿಗೆ ಸಾಕ್ಬೋದು, ಒಟ್ರಾಸಿ ಎಲ್ಲರಿಗೆ ಸಹ ಹಾಕ್ಬೋದು. ಭಾರಿ ಒಂದು ಲಾಯ್ಕುದು ಕ್ವಾಲಿಟಿ. ಅಮ್ಮಂದಿರು ಅಜ್ಜಿಂದಿರು ಎಲ್ಲ ಪರ್ಸ್ ಹಿಡಿಯುವಾಗ ಮಕ್ಕಳಿಗೆ ಸಹ ಬೇಕಾಗ್ತದಲ್ಲ, ಎಸ್ಪೆಷಲಿ ಹುಡುಗಿಯರಿಗೆ. ನನಗೆ ಸಹ ಪರ್ಸ್ ಬೇಕು ಅಂತ ಹೇಳುವವ್ರಿಗೆ ಇಲ್ಲಿ ಚಿಕ್ಕದಾದ ಪರ್ಸ್ ಸಿಗ್ತದೆ. ಭಾರಿ ಕ್ಯೂಟ್ ಆದ ಪರ್ಸ್, ಒಂದೇ ಥರದಲ್ಲ, ಬೇರೆ ಬೇರೆ ಟೈಪ್ ಸಹ ಸಿಗ್ತದೆ ಆಯಿತಾ. ಪರ್ಸ್ ಎಲ್ಲದಕ್ಕೆ 10.99 ದಿರಂ, ಅಂದರೆ 272 ರೂಪೀಸ್.
ಇದೆಲ್ಲ ಲೇಡೀಸ್ ಪರ್ಸ್ ಆಯ್ತಾ, ದೊಡ್ಡವರ ಪರ್ಸ್. ಎಲ್ಲದಕ್ಕೆ 20 ದಿರಮ್ಸ್ ಅಂದರೆ 500 ರುಪೀಸ್. ಇಲ್ಲಿಂದ ಯಾರಾಚ ಬರುವವರಿದ್ರೆ ತರಿಸಿ ಆಯ್ತಾ, ಸೂಪರ್ ಕ್ವಾಲಿಟಿದು ಪರ್ಸಸ್ ಸಿಗ್ತದೆ. ಎಷ್ಟು ವೆರೈಟಿಯ ಮಿಸಸ್ ಕುಂದರ್ ಅಂತ ಕೇಳ್ತೀರಾ? ಇದೆಲ್ಲ ಬರುದು ಚೈನಾದಿಂದ ಆಯ್ತಾ. ಚೈನಾದಿಂದ ಬರ್ಲಿ ಬರ್ಮಾದಿಂದ ಬರ್ಲಿ ನಮ್ಗೆಂತ ಮಾಡ್ಲಿಕ್ಕುಂಟು, ಕೈಯಲ್ಲಿ ಹಿಡಿದು ಸೀದಾ ಹೋದ್ರೆ ಆಯ್ತಲ್ಲ. ಇದನ್ನೆಲ್ಲ ಕ್ಲಚ್ ಅಂತೇಳಿ ಕರೀತಾರೆ ಆಯ್ತಾ. ಸ್ಟೈಲಲ್ಲಿ ಸೀರೆ ಹಾಕುವಾಗ ಕೈಯಲ್ಲಿ ಹಿಡಿದು ಹೋಗ್ಲಿಕ್ಕೆ. ಎಷ್ಟು ಕಲರ್ ವೆರೈಟಿ ಉಂಟಂದ್ರೆ ನಮ್ಮ ಹತ್ರ ಅಷ್ಟು ಕಲರ್ ವೆರೈಟಿ ಸೀರೆ ಸೇರ್ಲಿಕ್ಕಿಲ್ಲ. ರಮದಾನ್ ಟೈಮಲ್ಲಿ ಭಾರಿ ಒಳ್ಳೆ ರೀತಿಯ ಡೆಕೋರೇಷನ್ಸ್ ಇಲ್ಲಿ ಸಿಗ್ತದೆ ಆಯ್ತಾ. ವೆರೈಟಿದು ಡೆಕೋರೇಷನ್ಸ್ ಖಾಲಿ ಮನೆಗಲ್ಲ, ಕಿಚನ್ಗೆ ಸಹ. ಈಗ ಯಾರಾದ್ರೂ ಸಹ ಗೆಸ್ಟ್ ಬಂದರೆ ಖರ್ಜೂರ ಇಡ್ಲಿಕ್ಕೆ ಒಂದು ಸಪ್ರೇಟ್ ಆದ ಬೌಲ್ ನೋಡಿ, ಇಂಥ ಬೌಲ್ ಇದೆಲ್ಲ ಸಿಗ್ತದೆ. ಮನೆಗೆ ಬೇರೆ ಬೇರೆ ಟೈಪ್ ಡೆಕೋರೇಷನ್ಸ್ ಸಿಗ್ತದೆ ಆಯ್ತಾ. ಭಾರಿ ಚಂದವಾದ ಡೆಕೋರೇಷನ್, ಎಲಿಗೆಂಟ್ ಹಾಗೂ ತುಂಬ ಒಳ್ಳೆ ಪ್ರೈಸ್ಗೆ ಸಹ ಸಿಗ್ತದೆ ಇಲ್ಲಿ. ಶಾಪಿಂಗ್ ಎಲ್ಲ ಆಗಿ ಬಂದೆವು, ತೋರಿಸ್ತೇನೆ ಎಂತೆಲ್ಲ ತಗೊಂಡೆ ಅಂತೇಳಿ. ಐಟಮ್ ಬೇಕಿದ್ದದು ಡ್ರೈನ್ ಬ್ಲಾಕ್ ಆಗಿದ್ರೆ ದೊಂಡದು ಕಫ ತೆಗಿಲಿಕ್ಕೆಲ್ಲ, ಡ್ರೈನ್ ಬ್ಲಾಕ್ ಆದರೆ ಅದನ್ನು ಹೀಗೆ ಮಾಡಲಿಕ್ಕೆ ಹೋದ್ರು. ಮತ್ತು ಇವಳಿಗೆ ಒಂದು ಮಿಕ್ಸಿ ಹಾಳಾಗಿತ್ತು ಇವಳದು, ಇನ್ನು ಎಲ್ಲ ರುಬ್ಬಿಲಿಕ್ಕೆಲ್ಲ ಆಗೋದಿಲ್ಲ, ಅದಕ್ಕೆ ತಗೊಂಡದ್ದು. ಇದಕ್ಕೆ ಎಷ್ಟು 20 ದಿರಮ್ಸ್, 21 ದಿರಮ್ಸ್, 20.99. ಒಳ್ಳೆ ಉಂಟು, ಒಳ್ಳೆ ಟಾಯ್ ಮಾತ್ರ ಇದು. ಇದೆಂಥದ್ದು ಹಾರ್ಡ್ವೇರ್ ಅವರಿಗೆ ಗೊತ್ತು. ಇದು ಹಾಳಾಗಿದೆ. ಹಾಂ, ಅಲ್ಲಿ ಮೇಲೆ ಇದು ಉಂಟಾ ಕ್ಯಾರಾ ತಾಗ್ತದೆ ಮಗ. ಅವರ ಡಿಪಾರ್ಟ್ಮೆಂಟ್, ನಮಗೇನು ಗೊತ್ತಿಲ್ಲ ಹಾರ್ಡ್ವೇರ್. ಮತ್ತು ಇದೆಂಥದ ಇವರು ತಗೊಂಡ್ರು ಬ್ಯಾಟ್ರಿ ಚಾರ್ಜರ್ ಸಹ. ಗಂಡನ ಡಿಪಾರ್ಟ್ಮೆಂಟ್, ಒಳ್ಳೆ ಪೇಂಟ್ ಆದ ಆಣಿ ಸಿಗ್ತದೆ ಇಲ್ಲಿ. ಇದಕ್ಕೆ ಎಷ್ಟು 3.5. ಟಾಯ್ಲೆಟ್ ಕ್ಲೀನರ್ ತಗೊಂಡೆ. ಸೊ ಇದಕ್ಕೆ 12 ದಿರಮ್ಸ್, ಎರಡಕ್ಕೆ 12 ದಿರಮ್. ಲೈಮ್ ಫ್ಲೇವರ್, ಅದರಲ್ಲಿ ಸಹ ಒಂದು ಫ್ಲೇವರ್ ಬೇರೆ ಐಟಮ್ ತಗೊಂಡದ್ದು. ಪೆಟ್ರೋಲ್ ಸ್ಟೇಷನ್ಗೆ ಬಂದೇನೆ. ಇವತ್ತಿನ ಪೆಟ್ರೋಲ್ ಪ್ರೈಸ್ 2.33 ಪರ್ ಲೀಟರ್. ಪೆಟ್ರೋಲಲ್ಲಿ ಸಹ 3 ಟೈಪ್ ಉಂಟು. ಒಂದು ಸುಪ್ರೀಂ, ಅಂದರೆ ತುಂಬ ಒಳ್ಳೆ, ಎಂತ ಸಹ ಮಿಲಾವಟಿ ಇಲ್ಲ. ನಮ್ಮ ಅಕ್ಕಿಯಲ್ಲೆಲ್ಲ ಹೀಗೆ ಸಿಗ್ತದೆ, ಭಾರಿ ಒಳ್ಳೆ ಅಕ್ಕಿ, ಎಂತ ಸಾಕುದಿಲ್ಲ, ಒಳ್ಳೆ ಕ್ವಾಲಿಟಿ, ಉದ್ದ ಅಕ್ಕಿ ಹಾಗೆ. ಇದು ಪೆಟ್ರೋಲಲ್ಲಿ ಸಹ 3 ಟೈಪ್ ಉಂಟು. ಒಂದು ತುಂಬ ಒಳ್ಳೆ, ಒಂದು ಎಲ್ಲ ಒಳ್ಳೆ ನಾರ್ಮಲ್ ಗಾಡೀಸ್ಗೆಲ್ಲ ಹಾಕ್ಬೋದು, ಇನ್ನೊಂದು ಓಕೆ ಅದಕ್ಕೆ ಸಹ ಇನ್ನೂ ಸ್ವಲ್ಪ ಕಮ್ಮಿ ಇರ್ತದೆ. ಸೊ ನಾವು ಹೆಚ್ಚಾಗಿ 90%, 95% ಎಲ್ಲ ಸಾಕೋದು ಮಿಡಲ್ದು, ಅಂದರೆ ಅಷ್ಟು ಮಿಲಾವಟ್ಟಿಲ್ಲ. ಸೂಪರ್ ಹೇಳ್ತಾರೆ ಅದಕ್ಕೆ, ಎಂಥದ ಉಂಟು. ನಾನು ಪೆಟ್ರೋಲ್ ಹಾಕಿ ಬರೋದು ಅಷ್ಟೇ, ಎಂಥ ಹೆಸರೆಲ್ಲ ನನ್ನ ಗಂಡನಿಗೆ ಗೊತ್ತಿರೋದು. ಸೊ ಪೆಟ್ರೋಲ್ ಹಾಕಲಿಕ್ಕೆ ಬಂದೇನೆ. ಸ್ವಲ್ಪ ಕಮ್ಮಿ ಆಯ್ತು ಏನೋ, 2.33 ಪರ್ ಲೀಟರ್ ಇವತ್ತು. ನಮ್ಮ ಮನೆ ಹತ್ರ ಇರುವ ಬೇಕರಿಯಿಂದ ಪಾಸ್ ಆಗುವಾಗ ನಿಲ್ಲದವ್ರು ಸಹ ನಿಲ್ಬೋದು ಮಾರಿ, ಅಷ್ಟು ಒಳ್ಳೆ ಸ್ಮೆಲ್. ಬೇಡ ಅಂತ ನೆನೆಸಿದ್ದು, ಆದರೆ ಸಹ ಇವತ್ತು ಪೋಡಿ ಅಂಗಡಿಗೆ ಹೋಗಿಯೇ ಬಿಟ್ಟೆ. ಕೆಲವರೆಲ್ಲ ಬ್ಯಾಚುಲರ್ಸ್ನವ್ರಿಗೆ ಫ್ರೂಟ್ಸ್ ಕಟ್ ಮಾಡಲಿಕ್ಕೆ ಸಹ ಟೈಮ್ ಇರೋದಿಲ್ಲ. ಸೊ ಅಂಥವ್ರಿಗೆ ಫ್ರೂಟ್ಸ್ ಹೀಗೆ ಪ್ಯಾಕ್ ಮಾಡಿ ಇಡ್ತಾರೆ ಆಯ್ತಾ. ಎಲ್ಲ ಬಿಲ್ಡಿಂಗ್ಸ್ನವ್ರಿಗೆ ಸಹ ಒಂದು 3-4 ಡಸ್ಟ್ಬಿನ್ ಹೀಗೆ ಕೊಟ್ಟಿರ್ತಾರೆ ಆಯ್ತಾ. ಎಷ್ಟು ದೊಡ್ಡ ಬಿಲ್ಡಿಂಗ್ ಉಂಟು ಅಷ್ಟು ಜಾಸ್ತಿ ಡಸ್ಟ್ಬಿನ್ ಇರ್ತದೆ ಆ ಬಿಲ್ಡಿಂಗ್ನವ್ರಿಗೆ. ಸೊ ಹೀಗೆ ಮುನ್ಸಿಪಾಲ್ಟಿ ಅವ್ರು ಬಂದು ಈ ಮೆಷಿನ್ಗೆ ಡಸ್ಟ್ಬಿನ್ ಅನ್ನು ಹಾಕಿ, ಇದು ಆಟೋಮೇಟೆಡ್ ಆಯ್ತಾ, ಸೀದಾ ಒಳಗೆ ಹೋಗಿ ಕಸನೆಲ್ಲ ಬಿಸಡಿ ಪುನಃ ಕಸದ ಡಬ್ಬಿಯನ್ನು ಕೆಳಗೆ ತಂದು ಕೊಡ್ತದೆ. ಇವರು ಆಲ್ರೆಡಿ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ, ಅವರ ಕೆಲಸ ಸುಲಭ ಮಾಡಲಿಕ್ಕೆ ಎಷ್ಟು ಒಳ್ಳೆ ಎಕ್ವಿಪ್ಮೆಂಟ್ಸ್ ಇಲ್ಲಿ ತಂದಾರೆ ನೋಡಿ. ಡಸ್ಟ್ಬಿನ್ ಸಹ ಕೆಳಗೆ ವೀಲ್ ಉಂಟಾಯ್ತಾ, ಹೀಗೆ ದೂಡಿಕೊಂಡು ಹೋದ್ರೆ ಆಯ್ತು, ಹೆಚ್ಚು ಎಳಿಬೇಕಂತೇಳಿ ಇಲ್ಲ. ಮ್ಯಾಂಗೋ ಹಾಕಬೇಕು. ರೆಸಿಪಿ ಚಾನಲ್ಗೆ ಇದು ಹಾಕುವ ರೆಸಿಪಿ. ಒಂದು ಕುಕ್ಕು, ಸಾಧಾರಣ ದೊಡ್ಡದು, ಗ್ರೈಂಡರ್ಗೆ ಹೋಗುವಷ್ಟು ದೊಡ್ಡ ಕುಕ್ಕನ್ನು ಹಾಕಿ ಬಾಯ್ಕಲ್ಲಿ ಅದು ಸಣ್ಣ ಆಗ್ತಿರ್ತದೆ. ಹೀಗೆ ಮಲಗಿ ಬಿಡಿ. ಅವಸ್ಥೆ ನೋಡಿ, ಆಗಿಲ್ಲ ಮಗ. ನೀನು 10 ಲಿಡ್ಡೆಲ್ಲ ಓಪನ್ ಆಗಿ ಚಲ್ಲಪಿಲ್ಲಿ ಆಯ್ತು ಕಿಯಾರ. ಇದು ಸಹ ಆನ್ ಆಗ್ತದೆ, ಅದು ಆನ್ ಮಾಡಿ ತೋರಿಸಿ ಕಿಯಾರ ನೋಡಿ, ಅದು ಸಹ ಹಾಗೆ ಆನ್ ಆಗ್ತದೆ. ಕುಕ್ಕುದು ಅಂಡೆ ಮಾತಾಡ್ತಾ ಉಂಟು ಅಲ್ಲಿ, ಬಂದ್ ಮಾಡು. ಅವಸ್ಥೆ. ಅಬ್ಬಾ, ರೆಡಿ ಆಯ್ತಾ? ಭಯಂಕರ ಶಾರ್ಪ್ ಬ್ಲೇಡ್ ಮಾರೆ ನಿಂದು. ಕುಕ್ಕು ಸಣ್ಣವೇ ಆಗಲಿಲ್ಲ. ನಾನಿವತ್ತು 3 ಬಗೆ ತಗೊಂಡೆ.
ಈರುಳ್ಳಿ ಬಜ್ಜಿ, ಸಮೋಸ, ಕಟ್ಲೆಟ್. ಪೋಡಿ ಹಾಗೂ ಬೆಚ್ಚ ಬೆಚ್ಚ ಚಾ, ಎಂಥ ಕಾಂಬಿನೇಷನ್ ಅಲ್ಲ. ಇದೆಯಾ ಸಮೋಸ? ತಿನ್ನು ತಿನ್ನು. ಅಲ್ಲ, ತಿಂದು ತೋರಿಸು. ಅಮ್ಮನಾಗೆ ಗಟ್ಟಿ ಆಗ್ಬೇಕಂತ ಎಲ್ಲರೂ ಸೇಲ್ತಿದ್ದಾರೆ. ಒಳ್ಳೆ ಕಾಂಬಿನೇಷನ್ ಪೋಡಿ ಮತ್ತು ಚಾ. ಡೈಲಿ ತಗೊಳ್ಳೋದಿಲ್ಲ ಚಾ, ಬಟ್ ಇವತ್ತು ಪೋಡಿ ಇದ್ದ ಕಾರಣ ಚಾ ಒಟ್ಟಿಗೆ ಭಾರಿ ಒಳ್ಳೆ ಕಾಂಬಿನೇಷನ್ ಅಲ್ಲ, ಪೋಡಿ ಮತ್ತು ಚಾ. ಪೋಡಿ ತಣ್ಣಗಾಗಿದೆ, ಅದೆಂತ ಕ್ರಿಸ್ಪಿ ಮಾರೆ, ಎಷ್ಟೊತ್ತಾದ್ರೂ ಸಹ ಕ್ರಿಸ್ಪಿ ಇರ್ತದೆ. ಬಹುಶಃ ರೈಸ್ ಪೌಡರ್ ಹಾಕ್ತಾರೆ. ಕರುಮ್ ಕುರುಮುಂಟು. ಎಲ್ಲರೊಟ್ಟಿಗೆ ಒಂದು ಆರ್ಟಿಸ್ಟದು ಆಟನ್ನು ಶೇರ್ ಮಾಡಿಕೊಂಡು ಇಲ್ಲಿದೆಲ್ಲ ಇಲ್ಲಿ ಯಾರು ಮಗ ಇಂಥ ಗಜ್ಜಿ ಬಿಜ್ಜಿ ಮಾನವರು. ಡ್ರಾ ಯರ್ ಫ್ಯಾಮಿಲಿ ಇನ್ಸೈಡ್ ದ ಹೌಸ್ ಅಂತೆ. ಓ ಮಮ್ಮ ಅಂತೂ ಬಚ್ಚಿ ಬಲ್ಲಿ. ಡ್ಯಾಡ ಏನು ಬ್ಲೂ ಕಲರ್ ಮೈ, ಒಟ್ಟಾರೆ ಪೇಂಟ್ ಕೊಡುದೆ ಮಗ, ಬಣ್ಣ ಉಂಟಂತೀವಿ. ಎಂತೆಲ್ಲ ಮನಸ್ಸು ಬಂದ. ಟೀಚರ್ಸ ಕಮ್ಮಿ ಇಲ್ಲ, ವೆರಿ ಗುಡ್ ಅಂತೆ. ಹೋಗಿ ಡ್ಯಾಡ ತೋರಿಸು, ನಾಟನ್ನು ತೋರಿಸು. ನಮ್ಮ ಗಾಡಿದು ಸೆಂಟ್ರಲ್ ಲಾಕ್ ಅಂದರೆ ಡ್ರೈವರ್ ಸೈಡ್ದು ವಿಂಡೋ ಕಳೆಗೆ ಹೋಗ್ತಿಲ್ಲ. ಸೊ ಅದನ್ನು ಚೆಕ್ ಮಾಡಲಿಕ್ಕೆ ಈಗ ಟೆಕ್ನಿಷಿಯನ್ ಹತ್ರ ಹೋಗ್ತಾ ಇದ್ದೇವೆ. ಪಾರ್ಟ್ ಹುಡುಕ್ಲಿಕ್ಕೆ ಹೋಗೋದು. ನಾಳೆ ಗಾಡಿ ಕೊಂಡೋಗ್ತೇನೆ ನಾನು. ಓಕೆ ಓಕೆ, ನೋಡು ಇಲ್ಲಿ ಸಿಕ್ಕಿದ್ರೆ ಮಾಡು, ಇಲ್ಲಾಂದ್ರೆ ನಾಡು ನನಗೆ ಹಾಕ್ಬೋದು, ನನಗೆ ಯಾರು ಬೇಕಂತ. ರಮದಾನ್ ಟೈಮಿಗಂತೂ ಬೇರೆ ರೀತಿಯ ವೈಬ್ ಆಯ್ತಾ. ಇಲ್ಲಿ ಡೇ ಟೈಮಲ್ಲೆಲ್ಲ ಹಗಲು ಹೊತ್ತು ಎಲ್ಲ ತುಂಬ ಕಮ್ಮಿ ಜನರು, ಆದರೆ ರಾತ್ರಿ ತುಂಬ ಜನರು ಆಚೆ ಈಚೆ ಓಡಾಡಿಕೊಂಡಿರ್ತಾರೆ. ಅಂಗಡಿಗಳು, ಗ್ಯಾರೇಜ್ಗಳು ರಾತ್ರಿ ಅಂದರೆ ಅವರ ಬೆಳಿಗ್ಗೆ ಫಾಸ್ಟಿಂಗ್ ಸ್ಟಾರ್ಟ್ ಆಗುವ ತನಕ ಓಪನೇ ಇಡ್ತಾರೆ. ಮತ್ತೆ ಫಾಸ್ಟಿಂಗ್ ಸ್ಟಾರ್ಟ್ ಆದ ಮೇಲೆ ಅಂಗಡಿ ಎಲ್ಲ ಬಂದ್ ಮಾಡ್ತಾರೆ. ಈಗ ನಾವು ಗಾಡಿಗೆ ಬೇಕಾಗುವ ಪಾರ್ಟ್ ತರಲಿಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದ್ದೇವೆ. ನಮ್ಮ ಮನೆ ಹತ್ರ ಇರುವ ಅಜ್ಮಾನ್ ಇಂಡಸ್ಟ್ರಿಯಲ್ ಏರಿಯಾ. ಇನ್ನು ಈದಿಗೆ ಅಲ್ಲ, ಎಲ್ಲ ಕಡೆ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡ್ತಾರೆ ಆಯ್ತಾ, ಮೂನೆಲ್ಲ ಮಾಡ್ತಾರೆ. ಅದೇ ಇಲ್ಲಿ ವೆಲ್ಡಿಂಗ್ ನಡೀತಾ ಉಂಟು. ಸೇಮ್ ಟು ಸೇಮ್ ನಮ್ಮ ಊರಿನ ಗ್ಯಾರೇಜಲ್ಲೆಲ್ಲ ಹೇಗೆ ಇರ್ತದೆ ಗಾಡಿ, ಹಾಗೆ ಇಲ್ಲಿ ಸಹ. ಆದರೆ ಒಂದು ಡಿಫ್ರೆನ್ಸ್ ಆಯ್ತಾ, ರೋಡಿಗೆ ಬದಲಿಕ್ಕಿಲ್ಲ ಗಾಡಿಗಳು. ಅವ್ರಿಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ, ಎಷ್ಟು ಜಾಗಕ್ಕೆ ಅವ್ರು ರೆಂಟ್ ಕಟ್ತಾರೆ, ಅಲ್ಲಿ ಖಾಲಿ ಗಾಡಿಗಳು ಇಡ್ಲಿಕ್ಕೆ. ಸ್ವಲ್ಪ ರೋಡಿಂದ ಈಚೆ ಆಚೆ ಬಾಲವರೆಗೆ ಬಂದರೆ ಫೈನ್ ಕೊಟ್ಟು ಬಿಡ್ತಾರೆ. ಬಾರಿ ಗಾಳಿ ಉಂಟಿದ್ದ 4 ಕೂದಲ್ಸ ಹೋಗೋದಿಲ್ಲ ಅದು ಬಚ್ಚ. ಮೆಲ್ಲ 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 ಮೆಲ್ಲ. ಬಿ ಕೇರ್ಫುಲ್ ಮಗ, ಬಿ ಕೇರ್ಫುಲ್. ಇಟ್ಸ್ ಓಕೆ ಬೈ. ಅವಳ ಕೈ ತಾಗಿತ್ತು ಚಿನ್ನಿಗೆ ಬೈ ಮಿಸ್ಟೇಕ್. ಅವಳೆ ತಾಗಿಸಿ ಅವಳೆ ಕೂಗಿ ಕರ್ಕೊಂಡು ಆಯ್ತು. ಅಂಗಡಿ ಹೆಸರು ನೋಡಿ ಅಂತಿ, ದ ಬೆಸ್ಟ್ ಸ್ಪೇರ್ ಪಾರ್ಟ್ಸ್. ಅವ್ರೆಂತ ಸಹ ಪ್ರೂವ್ ಮಾಡ್ಬೇಕಂತೇಳಿಲ್ಲ, ಆ ಅಂಗಡಿದ ಹೆಸರಲ್ಲೇ ಉಂಟು ಬೆಸ್ಟ್ ಸ್ಪೇರ್ ಪಾರ್ಟ್ಸ್ ಅಂತೇಳಿ. ಇಲ್ಲೆಲ್ಲ ಸ್ಪೇರ್ ಪಾರ್ಟ್ಸ್ ಅಂಗಡಿ. ನಮ್ಮದು ಇದು ಮಾತಾಡ್ತಾ ಉಂಟು ನೋಡಿ, ಕೇಳ್ತಾ ಉಂಟ ಟಕ 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 ಅಂತೇಳಿ. ಅದಕ್ಕೆ ಮನಸ್ಸು ಬಂದಾಗೆ ತಾಳ ಹೊಡಿತಾ ಉಂಟು ನಮ್ಮ ವಿಂಡೋದು ಸ್ವಿಚ್ ಬಟನ್. ಸೊ ಬಂದಿದ್ದೇವೆ ಇಲ್ಲಿ ಎಲ್ಲ ಸ್ಪೇರ್ ಪಾರ್ಟ್ಸ್ ಅಂಗಡಿ. ಈಗ ಇಫ್ತಾರ್ ಆದದಷ್ಟೇ ಎಲ್ಲರದು ಸಹ, ಅದಕ್ಕೆ ಸ್ವಲ್ಪ ರೋಡ್ ಖಾಲಿ ಉಂಟು. ಇದು ಇಂಡಸ್ಟ್ರಿಯಲ್ ಏರಿಯಾ. ಇಲ್ಲದ್ರೆ ಇಲ್ಲಿ ಕೆಲಂಜಿ ಸಮೇತ ಬಗ್ಗಿಕೊಂಡು ಹೋಗ್ಬೇಕು, ಅಷ್ಟು ಫುಲ್ ಟ್ರಾಫಿಕ್ ಇರುವ ಏರಿಯಾ ಇದು. ಊರಲ್ಲೆಲ್ಲ ಗಾಡಿ ಓಪನ್ ಇಟ್ಟು ಹೋಗುದು ವಿಂಡೋ, ಆಗ ಅಭ್ಯಾಸ ಇತ್ತು. ಈಗ ಇಲ್ಲಿ ಎಂತ ಆಗ್ತದೆ ಗೊತ್ತುಂಟು, ಓಪನ್ ಇಟ್ಟು ಹೋದ್ರೆ ತಿಪ್ಪಿ ಹಾಕಿ ರಟ್ಟುದು ಅಂತ ಹೇಳುದಂದ್ರೆ ಸ್ಪೀಡ್ ಅಷ್ಟು ಉಂಟು. 80, 120, 140 ಸ್ಪೀಡಲ್ಲಿ ಗಾಡಿ ಹೋಗುವಾಗ ಕೂದಲು ಉಳಿಬೋದಾ? ಸುರೇ ನಮ್ಮ ರೂಟ್ಸ್ ಬಾರಿ ಸ್ಟ್ರಾಂಗ್, ಬಾಚೋಗಲ್ಲೇ ಹೊರಗೆ ಬರ್ತದೆ ಕೂದಲು. ಇನ್ನು ಗಾಳಿಗಂತೂ ಹೇಳುದು ಬೇಡ. ಎಂತ ಸೇಮೆ ದಡ್ಡೆಗೆ ತಿರುಗಿಸುದಾ? ಹಲೋ ಹಲೋ ಹಲೋ, ಮೆಲ್ಲ ಮೆಲ್ಲ. ಅಪ್ಪ ಬರುವವರೆಗೆ ಗಾಡಿ ಇರಲಿ. ಹಲೋ ಅಕ್ಕ. ಇದು ಹೊರಗೆ ಕ್ರಿಕೆಟ್ ಮ್ಯಾಚ್ ಹಾಕಿದ್ದಾರೆ ಟಿವಿಯಲ್ಲಿ. ಕ್ರಿಕೆಟ್ ನೋಡ್ತಾ ಆದ್ರೂ ಜನರು, ಗಿರಾಕಿಗಳು ಬರಲಿ ಅಂತಿಲ್ಲ ಅಂಗಡಿಗೆ. ಇಲ್ಲಿ ಪಾರ್ಟ್ ಸಿಕ್ಕಿತ್ತು, ಇನ್ನು ಮನೆಗೆ ಹೋಗಿ ಹಾಕಬೇಕು. ಒಂದು ಪಾರ್ಟಿಗೆ, ಒಂದು ಸ್ವಿಚ್ಗೆ 175 ದಿರಮ್. ಸೊ ಸಿಕ್ಕಿತ್ತು, ಇನ್ನು ಅವರು ಹೋಗಿ ಫಿಕ್ಸ್ ಮಾಡಬೇಕು. ಅವರಿಗೆ ಗೊತ್ತುಂಟು ಹೇಗೆ ಫಿಕ್ಸ್ ಮಾಡೋದು ಅಂತೇಳಿ ಹಸ್ಬೆಂಡ್ಗೆ. ಸೊ ಅವರು ಹೋಗಿ ಸ್ಕ್ರೂ ಡ್ರೈವರ್ ಎಲ್ಲ ತಂದು ಇನ್ನು ಫಿಕ್ಸಿಂಗ್ ಮಾಡೋ ಕೆಲಸ. ಅವ್ರಿಗೆ ಕೆಲಸ ಎಲ್ಲ ಗೊತ್ತಿದ್ರೆ ಎಷ್ಟು ಸುಲಭ ನೋಡಿ, ಇಲ್ಲಾಂದರೆ ಅದಕ್ಕೆ ಸಹ ಹಣ ಕೊಡಬೇಕು.
ಪ್ಲಸ್ ಅವರ ಹತ್ರ ಟೂಲ್ಸ್ ಉಂಟಲ್ಲ, ಸೊ ಒಳ್ಳೆ ಆಯ್ತು, ಉಪಯೋಗಕ್ಕೆ ಬಂತು ಟೂಲ್ಸ್. ಇದೇ ಪಾರ್ಟ್ ಹೇಗೆ ಫುಲ್ 4 ಸ್ವಿಚ್ ಬಂತ ಸೆಟ್ಟೇ ಬರುತ್ತೆ. ಇದು ಸ್ವಿಚ್ ಹೋಗಿದೆ, ಇದು ಸ್ವಿಚ್ ಹೋದಕ್ಕೆ. ಸೊ ಈಗ ನೀವು 4 ಸಾಕ್ತೀರಾ? ಅದು ಒಂದೊಂದು ತೆಗಿಲಿಕ್ಕೆ ಆಗ್ತದೆ. ಸೆಟ್ಟೇ ಬರುತ್ತೆ. ಸೆಟ್ಟೆ ಓಪನ್ ಮಾಡಿ ರಿಪೇರ್ ಮಾಡಿ ಗೊತ್ತಿಲ್ಲಲ್ಲ ಮಾರೆ, ತಪ್ಪಾಯ್ತು ಹೇಳಿದ್ದು. 175 ದಿರಮ್ ಇದಕ್ಕೆ. ಹಳೆತ್ತು ಫ್ರೇಮ್ ಹೇರ್ ಬ್ಯಾಂಡ್ ಹಾಕಿದ್ದೀರಿ? ಇರಲಿಲ್ಲ, ಕತ್ತಲೆ ಕಾಣ್ತಿಲ್ಲ. ಓಕೆ ಓಕೆ. ಇದಕ್ಕೆ ಫ್ರೇಮ್, ಇದರ ಫ್ರೇಮ್ ಇದಕ್ಕೆ ಅದನ್ನು ಹಾಕಿ ಸ್ಕ್ರೂ ಹಾಕಬೇಕು. ಆಯ್ತಾ? ಒಬ್ಬನೇ ಹೋಗಿದ್ದಾನ ಸಾಮಾನು ತರಲಿದ್ದಾನೆ ಅಂತ. ಸರಿ ಆಯ್ತು. ಗುಡ್ ಜಾಬ್ ಗುಡ್ ಜಾಬ್. ಎಂತ ಆಯ್ತಾ ನಿಂಗೆ? ಅವಳದು ಕ್ರ್ಯಾಕರ್ಸ್ ಸರಿಯಾದ ಖುಷಿಯಲ್ಲಿ ಒಂದು. ಕಿಯಾರದು ಏನು ಬ್ಯಾಂಡ್ ಅಂತ ಕೇಳುದಾದ್ರೆ ಅವಳಿಗೆ ಸ್ಯಾನಿಟೈಸರ್ ಬೇಕಂತೆ, ಅದಕ್ಕೆ ಬ್ಯಾಂಡ್ ನಾವು ಕೊಡ್ಲಿಲ್ಲ, ಅದಕ್ಕೆ ಅವಳು ಬ್ಯಾಂಡ್ ಹೊಡಿತಾ ಇದ್ದಾಳೆ. ಇದು ಸಹ ಆಯ್ತು, ಅದು ಸಹ ಆಯ್ತು, ಎಲ್ಲ ವಿಂಡೋ ಮಾತಾಡ್ತಾ ಉಂಟು. ಈಗ ತಗೊಂಡೋಗಿ ಇನ್ನು ಸಂತೆ ಮಾಡ್ಲಿಕ್ಕಿಲ್ಲ, ಇದನ್ನು ಡಿಸ್ಕಾರ್ಡ್ ಮಾಡ್ಲಿಕ್ಕೆ. ಹೋಗು ಎಲ್ಲ ತಗೊಂಡು ಹೋಗು ಮೇಲೆ. ಕಿಯಾರೆಯನ್ನು ಬಾಡಿ ಬಿಲ್ಡಿಂಗ್ಗೆ ಹೋಗುದು. ಈ ಮೆಲ್ಲ ಮೆಲ್ಲ ನನ್ನ ಬ್ಯಾಗ್. ಹಲೋ, ನನ್ನ ಅಕ್ಕ ಅಡಿಗೆಯಲ್ಲಿ ತುಂಬ ಹುಷಾರಾಯ್ತಾ. ಈಗ ಕಲ್ತಿಲ್ಲ, ಮದುವೆಯಾಗಿ ಕಲ್ತದಲ್ಲ, ಮುಂಚಿನಿಂದ ಅವಳದೊಂದು ಇನ್ಬಿಲ್ಟ್ ಟ್ಯಾಲೆಂಟ್. ತುಂಬ ಜನರಿಗೆ ಅಡಿಗೆ ಮಾಡೋದು. ನಮ್ಮ ಮನೆಯಲ್ಲೆಲ್ಲ ಬರ್ಡೇ ಎಲ್ಲ ಇದ್ದರೆ ಒಂದು 20 ಜನಗೆ ಅಡಿಗೆ ಮಾಡುವಷ್ಟು ಕೆಪಾಸಿಟಿ ಉಂಟು ಅವಳಿಗೆ. ನಾನು ಖಾಲಿ ನೋಡ್ತಿದ್ದೆ. ಆ ಟೈಮಲ್ಲಿ ನಮಗೆ ಚಿಕ್ಕವ್ರಿಗೆ ಚಾನ್ಸ್ ಸಿಕ್ಕುದಿಲ್ಲ, ಯಾಕಂದರೆ ದೊಡ್ಡವರೆಲ್ಲ ಮಾಡಿ ಇಡ್ತಾರಲ್ಲ, ನಾವು ಖಾಲಿ ಬ್ಯಾಟಿಂಗ್ ಮಾಡೋದು. ಸೊ ಎಂತಕ್ಕೆ ಇದು ಹೇಳುದಂದರೆ, ಇವತ್ತಲ್ಲ ನಾಳೆ ಫೆಸ್ಟ್ ಉಂಟು ತಾನೆಯಲ್ಲಿ. ಅವಳು ಇರೋದು ಬಾಂಬೆಯಲ್ಲಿ, ತಾನೆ ಎಂಬ ಡಿಸ್ಟ್ರಿಕ್ಟಲ್ಲಿ ಇರೋದು. ಸೊ ಅಲ್ಲಿ ಫೆಸ್ಟ್ ಉಂಟು, ಅದರ ಡೀಟೇಲ್ಸ್ ಹಾಕ್ತೇನೆ. ನೀವಿನ್ನು ಎಲ್ಲಿಯಾದ್ರೂ ಆಚೆ ಈಚೆ ಇದ್ದರೆ ಹೋಗಿ, ಅವಳದೊಂದು ಸ್ಟಾಲ್ ಉಂಟು. ಅವಳಿಗೆ ತುಂಬ ಇಷ್ಟ ಅಡಿಗೆ ಮಾಡಲಿಕ್ಕೆ ಎಲ್ಲ. ಸೊ ಇದೊಂದು ಚಾನ್ಸ್ ಸಿಕ್ಕಿದೆ ಅವಳಿಗೆ, ಒಂದು ಸ್ಟಾಲ್ ಹಾಕಿದಾಳೆ ಅಲ್ಲಿ. ಸೊ ಹೋಗಿ ಅವಳನ್ನು ಸಿಕ್ಕಿ ಕಲ್ತಪ್ಪ ಮಾಡ್ತಾಳೆ ಎಲ್ಲ ಗೊತ್ತಿಲ್ಲ, ಆದರೆ ತುಂಬ ವೆರೈಟಿ ಐಟಮ್ಸ್, ಅಂದರೆ ಚಿಕನ್ ಐಟಮ್ಸ್ ಎಲ್ಲ ಮಾಡ್ತಾಳೆ. ಗೋವಾ ಮತ್ತು ಅವಳ ಫ್ರೆಂಡ್ ಗೋವಾದವಳು. ಸೊ ಗೋವಾ ಮತ್ತು ಮ್ಯಾಂಗ್ಳೂರ್ದು ಡಿಶಸ್ ತಿನ್ನಲಿಕ್ಕೆ ಸಿಗ್ತದೆ ಅಲ್ಲಿ. ಬರ್ಡೇಗೆ ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ನಾನು ಫಸ್ಟ್ ಹೆಸರು ಓದ್ತೇನೆ, ಆ ನಂತರ ಸಾಮೂಹಿಕವಾಗಿ ಕಿಯಾರ ಹಾಡ್ತಾಳೆ. ಓಕೆ, ಸೊ ಶಹಾನ್ನ ಬರ್ಡೇ 9th ಬರ್ಡೇ ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ಶಹಾನ್, ಹ್ಯಾಪಿ ಬರ್ಡೇ ಶಹಾನ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ವೇದಾಂತ್ನ ಬರ್ಡೇ ಮಾರ್ಚ್ 1ಗೆ, ಹ್ಯಾಪಿ ಬರ್ಡೇ ವೇದಾಂತ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ನಕ್ಷತ್ರ ಫ್ರಮ್ ಮೈಸೂರ್, ಇವಳ ಬರ್ಡೇ ಮಾರ್ಚ್ 5ಗೆ, ಹ್ಯಾಪಿ ಬರ್ಡೇ ನಕ್ಷತ್ರ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹಾಡು ಮಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಅವಳಿಗೆ ಹೆಚ್ಚು ಚಿನ್ನ ಮೂವ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಸ್ವಲ್ಪ ಡಲ್ ಉಂಟು ಇವತ್ತು. ಹ್ಯಾಪಿ ಬರ್ಡೇ. ಈಗ ತುಂಬ ಬೆಟರ್, ಅದು ಸ್ವಲ್ಪ ಸ್ವೆಲ್ಲಿಂಗ್ ಉಂಟು, ಇದು ಸ್ವಲ್ಪ ಗುಣ ಆದರೆ ಆಯಿತು. ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ. ಇಷ್ಟ ಆದರೆ ಲೈಕ್ ಮಾಡಿ, ತುಂಬ ಇಷ್ಟ ಆದರೆ ಕಮೆಂಟ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂತೂ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವಲ್ಲ, ಅಷ್ಟೊಳಗೆ ಟೇಕ್ ಕೇರ್, ಬೈ ಬಾಯ್.